ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ರಿಗ್ರೆಷನ್ ಚಾಪ್ಟರ್ನ ಮಾಡಿ ಅಂತ ಹೇಳಿಬಿಟ್ಟು ಕಮೆಂಟ್ ಹಾಕಿದ್ರಿ. ರಿಗ್ರೆಷನ್ ಚಾಪ್ಟ್ರಲ್ಲಿ ಒಂದು ಕ್ವಶನ್ನು ಕಂಪಲ್ಸರಿಯಾಗಿರುತ್ತೆ. ಇದರ 5 ಮಾರ್ಕ್ಸು ಇರ್ಬೋದು ಅಥವಾ 10 ಮಾರ್ಕ್ಸು ಇರ್ಬೋದು. ಯಾಕಂದರೆ ಇದು ಬೈ ವೇರಿಯೇಟ್ ಆಗಿರೋದ್ರಿಂದ ಒಂದು 5 ಮಾರ್ಕ್ಸು ಮತ್ತು 10 ಮಾರ್ಕ್ಸು ನಿಮಗೆ ಕಂಪಲ್ಸರಿ ಆಗುತ್ತೆ. ರಿಗ್ರೆಷನ್ನು ಇಲ್ಲಿ 2 ಈಕ್ವೇಷನ್ ಬರುತ್ತೆ. ರಿಗ್ರೆಷನ್ ಅಂದರೆ ಏನು? Regression is the theory of estimation of a unknown value of a variable with the help of known values of the other variable. ಇಲ್ಲಿ 2 ಈಕ್ವೇಷನ್ ಬರುತ್ತೆ, 2 ಈಕ್ವೇಷನ್ಸ್. ಯಾವ್ಯಾವುದು ಅಂತಂದರೆ ಫಸ್ಟ್ ಒನ್ ಎಕ್ಸ್ ಆನ್ ವೈ, ಎಕ್ಸ್ ಮೈನಸ್ ಎಕ್ಸ್ ಬಾರ್ ಇಸ್ ಈಕ್ವಲ್ಸ್ ಟು ಬಿ ಎಕ್ಸ್ ವೈ ಇಂಟು ವೈ ಮೈನಸ್ ವೈ ಬಾರ್. ಹೌದಾ? ಮತ್ತು ಇದು ವೈ ಆನ್ ಎಕ್ಸ್ ಅಂತ ಬರುತ್ತೆ. ಅಲ್ಲಿ ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ಸ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ, ಈ 2 ಈಕ್ವೇಷನ್ನು. ಮತ್ತು ವಾಟ್ ಈಸ್ ಬಿ ಎಕ್ಸ್ ವೈ? ಬಿ ಎಕ್ಸ್ ವೈ ಅಂದಾಗ ಆರ್ ಇಂಟು ಸಿಗ್ಮಾ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ವೈ. ಬಿ ವೈ ಎಕ್ಸ್ ಅಂತಂದರೆ ಆರ್ ಇಂಟು ಸಿಗ್ಮಾ ವೈ ಡಿವೈಡ್ ಬೈ ಸಿಗ್ಮಾ ಎಕ್ಸ್. ಹೌದಾ? ಇದನ್ನು ನೀವು ಆರ್ ಇಸ್ ಈಕ್ವಲ್ಸ್ ಟು ಇಲ್ಲಿ ನೋಡಿದಾಗ ಇದು ಕೂಡ 1 ಮಾರ್ಕ್ ಕ್ವಶನಲ್ಲಿ ಬರ್ಬೋದು ನಿಮಗೆ. ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಎಕ್ಸ್ ವೈ ಇಂಟು ಬಿ ವೈ ಎಕ್ಸ್. ಆರ್ ಇಸ್ ಈಕ್ವಲ್ಸ್ ಟು ಪ್ಲಸ್ ಆರ್ ಮೈನಸ್. ದಟ್ ಈಸ್ ಇಲ್ಲಿ ಕಂಪ್ಲೀಟ್ ಆಗಿ ಆರ್ ಕೊಟ್ಬಿಟ್ಟಿರ್ತಾರೆ, ಸಿಗ್ಮಾ ಎಕ್ಸ್ ಕೊಟ್ಟಿರ್ತಾರೆ, ಸಿಗ್ಮಾ ವೈ ಕೊಟ್ಟಿರ್ತಾರೆ. ಬಟ್ ಇಕ್ವೇಷನ್ ಫೈಂಡ್ ಔಟ್ ಮಾಡಬೇಕು ನೀವು. ಇಲ್ಲಪ್ಪ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ರು ಅಂತಂದರೆ ಅಲ್ಲೂ ಕೂಡ ನಿಮಗೆ ಈ ರೀತಿಯಾದ ಫಾರ್ಮುಲಾ ಬರುತ್ತೆ. ಆ ಫಾರ್ಮುಲಾ ಬಂದಾಗ ನಾನು ಅಲ್ಲಿ ಒಂದು ಕ್ವಶನನ್ನು ನಿಮಗೆ ಹೇಳ್ತೀನಂತೆ. ಇದೇ ಮಾಡೆಲ್ ಕ್ವಶನ್ ಪೇಪರಲ್ಲಿ ನೋಡಿದಾಗ, ಮಾಡೆಲ್ ಕ್ವಶನ್ ಪೇಪರಲ್ಲಿ ಒಂದು ಕ್ವಶನ್ ಬಂದಿದೆ ರಿಗ್ರೆಷನ್ ಇಕ್ವೇಷನ್ನು. ಇದೊಂದು ಸಿಂಪಲ್ ಅದೇ ಎಕ್ಸಾಂಪಲ್ ತಗೊಳ್ತೀನಿ ನೋಡಿ. ಈ ರೀತಿ ಕೊಟ್ಟರೆ, ಬಟ್ ಈ ರೀತಿಗಿಂತ ಇನ್ನೊಂದೇನಿದೆಯಲ್ಲ ಅದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಬರುವಂಥ ಕ್ವಶನ್ನ ಜಾಸ್ತಿಯಾಗಿ ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೇಳಿರೋದು. ಬಟ್ ಇದು ಕೂಡ ನಾನು ತೋರಿಸ್ಕೊಟ್ಬಿಡ್ತೀನಿ ನೋಡಿ ನಿಮಗೆ. ಕಂಪ್ಯೂಟ್ ದ ರಿಗ್ರೆಷನ್ ಇಕ್ವೇಷನ್ ವೈ ಆನ್ ಎಕ್ಸ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಈಗ ಎಕ್ಸ್ ಕೊಟ್ಟಿದ್ದಾರೆ ಅವರು, ವೈ ಕೊಟ್ಟಿದ್ದಾರೆ. ನೀವೇನು ಮಾಡ್ತೀರಿ ಇಲ್ಲಿ? ಎಕ್ಸ್ ಇಂಟು ವೈ, ದ ಮಲ್ಟಿಪ್ಲಿಕೇಶನ್ ಆಫ್ ದೀಸ್ ಟು ಆ್ಯಂಡ್ ಎಕ್ಸ್ ಸ್ಕ್ವೇರ್, ಬಿಕಾಸ್ ಎಕ್ಸ್ ಸ್ಕ್ವೇರ್ ಅಷ್ಟೇ. ವೈ ಆನ್ ಎಕ್ಸಲ್ಲಿ ಏನಿರುತ್ತೆ ಫಾರ್ಮುಲಾದಲ್ಲಿ? ವೈ ಆನ್ ಎಕ್ಸ್ ಅಂತಂದರೆ ವೈ ಮೈನಸ್ ವೈ ಬಾರ್ ಇಸ್ ಈಕ್ವಲ್ಸ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ, ದೆನ್ ಇಲ್ಲಿ ಫೈಂಡ್ ಔಟ್ ಮಾಡೋದು ನಾವು ವೈ ಬಾರ್ನ. ಎಕ್ಸ್ ಬಾರ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಿ ವೈ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಎಕ್ಸ್ ಬಾರ್ ಒಂದು ಇದ್ದರೆ ಸಾಕು ನಮಗಲ್ಲಿ. ಬಿ ವೈ ಎಕ್ಸ್ಗೆ ಏನೇನು ಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಬಿ ವೈ ಎಕ್ಸ್ ಫಾರ್ಮುಲಾ ಬಂದುಬಿಟ್ಟು ನಿಮಗೆ ಎನ್ ಇಂಟು ಸಮೇಷನ್ ಆಫ್ ಎಕ್ಸ್ ವೈ ಮೈನಸ್ ಸಮೇಷನ್ ಆಫ್ ಎಕ್ಸ್ ಇಂಟು ಸಮೇಷನ್ ಆಫ್ ವೈ ಡಿವೈಡ್ ಬೈ ಎನ್ ಇಂಟು ಸಮೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಸಮ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್. ಎಕ್ಸ್ ವೈ ಇಲ್ಲಿ ಮಲ್ಟಿಪ್ಲಿಕೇಶನ್ ತೊಗೊಂಡಿರ್ತೀರಾ, ಎಕ್ಸ್ ಸ್ಕ್ವೇರ್ ತೊಗೊಳ್ತೀರಾ, ಆಮೇಲೆ ಇದನ್ನು ಸಬ್ಸ್ಟ್ಯೂಟ್ ಮಾಡಿ ಒಂದು ವ್ಯಾಲ್ಯೂ ಬರುತ್ತೆ ನಿಮಗೆ. ಹೌದಾ? -1.33 ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು. ಆ ಇಕ್ವೇಷನ್ನ ಮತ್ತು ಎಕ್ಸ್ ಬಾರು ವೈ ಬಾರ್ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಎಕ್ಸ್ ಬಾರ್ನ ಮತ್ತು ವೈ ಬಾರು. ಎಕ್ಸ್ ಬಾರ್ ಅಂತಂದರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದು ಸಮೇಷನ್ ಆಫ್ ಎಕ್ಸ್ ಡಿವೈಡ್ ಬೈ ಎನ್, ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 36 ಡಿವೈಡ್ ಬೈ 6, ದ್ಯಾಟ್ಸ್ ಆನ್ಸರ್ ಈಸ್ 6. ಆ್ಯಂಡ್ ವೈ ಬಾರ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ ವೈ ಡಿವೈಡ್ ಬೈ ಎನ್, ದಟ್ ಈಸ್ ವೈ ಬಾರ್ ಈಸ್ ಈಕ್ವಲ್ಸ್ ಟು ಆನ್ಸರ್ ಈಸ್ ಈಕ್ವಲ್ಸ್ ಟು 10. ಓಕೆ, ಎಕ್ಸ್ ಬಾರು ವೈ ಬಾರು ಮತ್ತು ಬಿ ವೈ ಎಕ್ಸ್ ಗೊತ್ತಾದ ತಕ್ಷಣ ಅಲ್ಲಿ ನಾವು ಹಾಕ್ತಾ ಇರೋದು ರಿಗ್ರೆಷನ್ ಇಕ್ವೇಷನಲ್ಲಿ ವೈ ಮೈನಸ್ ವೈ ಬಾರ್ ಈಸ್ ಈಕ್ವಲ್ಸ್ ಟು ಬಿ ವೈ ಎಕ್ಸ್ ಇಂಟು ಎಕ್ಸ್ ಮೈನಸ್ ಎಕ್ಸ್ ಬಾರ್. ಓಕೆ, ವೈ ಮೈನಸ್ ವೈ ಬಾರ್ ಅಂತಂದರೆ 10 ಇರುತ್ತೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ದಂಗೆ. ಬಿ ವೈ ಎಕ್ಸ್ ವ್ಯಾಲ್ಯೂ -1.33 4 ವ್ಯಾಲ್ಯೂಸ್ ತೊಗೊಂಡ್ರೆ ಎಕ್ಸಾಕ್ಟ್ ಆನ್ಸರ್ ಬರುತ್ತೆ. ಎಕ್ಸ್ ಮೈನಸ್ ಎಕ್ಸ್ ಬಾರ್ ಈಸ್ 6. ಓಕೆ, ದೆನ್ ವೈ ಈಸ್ ಈಕ್ವಲ್ಸ್ ಟು -1.3333 ಮೈನಸ್ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಇದು ಇಂಟು ಇದು ಮಾಡಿದಾಗ ಅಂದರೆ -1.3333 ಇಂಟು 6 ಮಾಡಿದಾಗ ವಿ ಆರ್ ಗೆಟಿಂಗ್ ಆ್ಯಸ್ 7.9998 ಈ ಪ್ಲಸ್ 10
ಈ ಕಡೆ ತೊಗೊಂಡ್ಬಿಟ್ರೆ +10. ಇದು ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಇಲ್ಲಿ, ಮೈನಸ್ಸು ಇದು ಸೊ ಇಲ್ಲಿ ಮೈನಸ್ ಇದೆಯಲ್ಲ, ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಆಗಿಬಿಡುತ್ತೆ. ದೆನ್ ಆನ್ಸರ್ ಎಷ್ಟು ಬರುತ್ತೆ ಅಂತಂದರೆ -1.3333x ಪ್ಲಸ್ ಇದು 10 + 7 ದಟ್ ಈಸ್ 17.9998 ಈಸ್ ಅ ಆನ್ಸರ್. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಅಲ್ಲಿ ಎಕ್ಸ್ ವ್ಯಾಲ್ಯೂನ ಕೊಟ್ಟಿಲ್ಲ, ಇಕ್ವೇಷನ್ ಅಷ್ಟೇ ಬರೆದ್ಬಿಟ್ಟು ಹಾಕ್ಬಿಡ್ತೀವಿ. ಅಲ್ಲಿ ಎಕ್ಸ್ ವ್ಯಾಲ್ಯೂನ ಕೊಟ್ಟಿಲ್ಲ, ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ರೆ ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ವಿ. ಈಗ ನೋಡಿ ಎಕ್ಸಾಂಪಲ್ 3ಯಲ್ಲಿ ವೈ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ವೈ ವ್ಯಾಲ್ಯೂ ಬಂದಾಗಲೇ ಸೇಮ್ ಕ್ಯಾಲ್ಕುಲೇಷನ್ ಎಲ್ಲ ಸೇಮು, ಬಟ್ ಎಕ್ಸ್ ಆನ್ ವೈ ಇದು ಎಕ್ಸ್ ಆನ್ ವೈ ಅಲ್ಲಿ ವೈ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅಲ್ಲಿ y = 9 ಅಂತ, ಅದನ್ನು ಹಾಕ್ಬಿಡ್ತೀವಿ ಇಲ್ಲಿ. ಓಕೆ, ಇದೇ ರೀತಿ ನೀವು ಕ್ಯಾಲ್ಕುಲೇಷನ್ನು ಈಸಿಯಾಗಿರುವಂಥ ಕ್ವಶನ್ ಕೊಟ್ಟಿರ್ತಾರಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಇದು 10 ಮಾರ್ಕ್ಸ್ ಸಮ್. 10 ಮಾರ್ಕ್ಸ್ ಯೂಶ್ವಲಿ ಬರೋದು ಪ್ರೀವಿಯಸ್ ಕ್ವಶನ್ ಪೇಪರಲ್ಲಿ ಕೋರಿಲೇಷನ್ 10 ಮಾರ್ಕ್ಸ್ ಬಂದಿದೆ. ಮ್ಯಾಕ್ಸಿಮಮ್ ಅದನ್ನು ಕಾನ್ಸಂಟ್ರೇಟ್ ಮಾಡಿ. ಇದನ್ನು ಕೂಡ ಅಲ್ಲಿ ಇದು ತುಂಬ ಈಸಿಯಾಗಿದೆ, ಬಟ್ ಲೆಂದಿ ಆಗುತ್ತೆ ಇದು ಕ್ವಶನ್ನು. ಇಲ್ಲಿದೆ ನೋಡಿ, ಎಕ್ಸಾಂಪಲ್ 8, ಎಕ್ಸಾಂಪಲ್ 9, ಎಕ್ಸಾಂಪಲ್ 10, ಈ ರೀತಿಯಾದ ಕ್ವಶನ್ನು ನಿಮಗೆ. ಈಗ ಎಕ್ಸಾಂಪಲ್ 10 ಬಂದುಬಿಟ್ಟು bxy × byx ದಟ್ ಈಸ್ ಆರ್ ಕೇಳಿದಾರಲ್ಲಿ 2 ಮಾರ್ಕ್ಸ್ ಕ್ವಶನ್ ಇದು. ಎಕ್ಸಾಂಪಲ್ 11 ಹೆಂಗೆ ಸಾಲ್ವ್ ಮಾಡ್ತೀರಾ ನೋಡಿ. ಈಗ ಈಸಿಯಾಗಿರುವಂಥದ್ದು ತೊಗೊಂಡಿದ್ದೀನಿ ಇಲ್ಲಿ. y = 20 ಕೊಟ್ಟಿದ್ದಾರೆ ಅವರು, ಮೀನ್ ಕೊಟ್ಟಿದ್ದಾರೆ ಎಕ್ಸ್ ಬಾರ್ ಅಂತಂದರೆ ಮೀನ್ = 25, y bar = 30 and sigma x = 5, sigma y = 4 and r = 0.8. This is given. Then ಈಗ ಅವ್ರೇನು ಕೇಳಿರೋದು ಎಸ್ಟಿಮೇಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂದಿದ್ದಾರೆ. ಎಕ್ಸ್ ಅಂದಾಗ ನಾವೇನು ಮಾಡ್ತೀವಿ, x - x bar = bxy × y - y bar. ಓಕೆ, ದೆನ್ bxyನ ಕ್ಯಾಲ್ಕುಲೇಟ್ ಮಾಡ್ತೀವಿ ಫಸ್ಟು. bxy = r × sigma x / sigma y. Then what is r? r is 0.8. 0.8 into sigma x is 5. 5 divided by 4. That's is equals to 1 answer. Okay, bxy answer is 1. Then x minus x bar is given, that is a 25, is equals to 1 into y minus y bar is 30. X is equals to 1 into y, that is y minus 30. ಈ ಕಡೆ ಬಂದುಬಿಟ್ರೆ +25. x is equals to y minus 30 minus 25 ಎಷ್ಟಾಗುತ್ತೆ, -5 ಆಗುತ್ತೆ ಇದು. ಓಕೆ, ಇಲ್ಲಿ y is equals to ಅಂದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ ಅವರು, y ವ್ಯಾಲ್ಯೂ ಕೊಟ್ಟಿದ್ದಾರೆ ಅವರು 20 ಅಂತ. x is equals to 20 minus 5, that's is equals to 15 is the answer. ಓಕೆ, ಇದು ಈ ಟೈಪ್ ಕ್ವಶನ್ನು ಯೂಶ್ವಲಿ ಒಂದು 5 ಮಾರ್ಕ್ಸ್ಗೆ ಬರುತ್ತೆ. ಬಟ್ ಎಕ್ಸ್ ಬಾರ್ ಮೀನ್ ಕೊಟ್ಟಿರ್ತಾರೆ, ವೈ ಬಾರ್ ಕೊಟ್ಟಿರ್ತಾರೆ, ಸಿಗ್ಮಾ ಎಕ್ಸ್ ಸಿಗ್ಮಾ ವೈ ಮತ್ತು ಆರ್ ಕೊಟ್ಟಿರ್ತಾರೆ. ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು, ದೇ ಗಿವ್ ಆಲ್ ದೀಸ್ ವ್ಯಾಲ್ಯೂಸ್, ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಇಟ್ ಇನ್ ದ ಫಾರ್ಮುಲಾ ಆ್ಯಂಡ್ ಸಬ್ಸ್ಟಿಟ್ಯೂಟ್ ಎಕ್ಸ್ ಆನ್ ವೈ ಆರ್ ವೈ ಆನ್ ಎಕ್ಸ್ ಅಕಾರ್ಡಿಂಗ್ ಟು ಕ್ವಶನ್. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಇದರಲ್ಲಿ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಹಾಕಿ.